ಈ ಒಂದು ವರ್ಷದಲ್ಲಿ ನನಗೆ ಹೊಟ್ಟೆ ಸಮಸ್ಯೆ ಇತ್ತು. ಅದು ಎಲ್ಲ ಕ್ಲಿಯರ್ ಆಯ್ತು. ಎಂಡೋಸ್ಕೋಪಿ ಎಲ್ಲ ಮಾಡಿದೆ, ಹೊಟ್ಟೆಲಿ ಏನು ಸಮಸ್ಯೆ ಇಲ್ಲ, ಆದ್ರೂ ವಾಸಿ ಆಗ್ತಾ ಇಲ್ಲ. ಹೊಟ್ಟೆಲಿ ಏನು ಸಮಸ್ಯೆ ಇಲ್ಲ ಅಂತ ವಾಸಿ ಆಗ್ತಾ ಇಲ್ಲ. ಆಮೇಲೆ ಇಲ್ಲಿ ಬಂದು ಬೇಡ್ಕೊಂಡ್ಮೇಲೆ ಅದು ಕ್ಲಿಯರ್ ಆಗಿದೆ. ಮಾಯಾ ಮಹಿಮಾ ಭಾಸಿನಿ ಜಯ ಕಾಳಿ. ಬೇರೆ ಬೇರೆ ಕೆಲಸಗಳೆಲ್ಲ ಆಗ್ತಾ ಇದೆ. ಈ ಯಮುನ ಹತ್ರ ಬಂದ್ರೆ ಬೇಡ್ಕೊಂಡ್ರೆ ಎಲ್ಲ ಕೆಲಸಗಳು ಆಗ್ತಾ ಇದೆ. ನನಗೂ ಕಾಲು ತುಂಬಾ ನೋವ್ತಾ ಇತ್ತು, ಉರಿತಾ ಇತ್ತು. ಇಲ್ಲಿ ಬಂದ ಮೇಲೆ ವಾಸಿ ಆಯ್ತು. ಜಯ ಕಾಳಿ ಭದ್ರಕಾಳಿ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ನನ್ನ ಹೆಸರು ಶೋಭಾ ಅಂತ. ನಾವು ರಾಮಮೂರ್ತಿ ನಗರದಿಂದ ಬಂದಿರೋದು. ಬಂದು ಒಂದೂವರೆ ವರ್ಷ ಆಯಿತು. ನನಗೆ ಆರೋಗ್ಯ ಸಮಸ್ಯೆ ಇತ್ತು. ಕೇಳಿದಾಗ ಇಲ್ಲಿ ದೀಪ ಹಚ್ಚಿ ಅಂತಂದರು. ದೇವ್ರದ್ದು ಕುಂಬಳಕಾಯಿ ದೀಪ ಹಚ್ಚಿದೆ, ಲಿಂಬೆಹಣ್ಣು ದೀಪ ಹಚ್ಚಿದೆ, ಬೆಲ್ಲದ ದೀಪ ಹಚ್ಚಿದೆ. ಈ ಒಂದು ವರ್ಷದಲ್ಲಿ ನನಗೆ ಹೊಟ್ಟೆ ಸಮಸ್ಯೆ ಇತ್ತು. ಅದು ಎಲ್ಲ ಕ್ಲಿಯರ್ ಆಯಿತು. ಮತ್ತು ಸ್ನಾನ ಮಾಡಿಕೊಂಡೆ 3 ಸಲ ತೀರ್ಥ ಸ್ನಾನ. ಅದರಿಂದ ಇನ್ನೂ ಕ್ಲಿಯರ್ ಆಯಿತು ಹೊಟ್ಟೆ. ಸ್ವಲ್ಪ ಹಾಸ್ಪಿಟ್ಲಿಗಂತೂ ಹೋಗಿದ್ದೀನಿ, ಸ್ವಲ್ಪ ಖರ್ಚಾಗಿದೆ. 20 ವರ್ಷದಿಂದ ಇತ್ತು ಈ ಸಮಸ್ಯೆ. ಇವಾಗ ಇಲ್ಲಿ ದೇವಸ್ಥಾನಕ್ಕೆ ಬಂದಮೇಲೆ ಕ್ಲಿಯರ್ ಆಗಿರೋದು. ಸ್ನಾನ ಮಾಡಿದ್ಮೇಲೆ ಕುಂಬಳಕಾಯಿ ದೀಪ ಹಚ್ಚಿದ್ಮೇಲೆ ಎಲ್ಲ ಕ್ಲಿಯರ್ ಆಯಿತು. 1 ವರ್ಷ ತಗೊಳ್ತು. 1 ವರ್ಷ ಆದಮೇಲೆ ಸಮಸ್ಯೆ ಕ್ಲಿಯರ್ ಆಯಿತು. ತುಂಬ ಹಾಸ್ಪಿಟ್ಲಿಗೆ ಸುತ್ತಿದ್ದೀನಿ, 20 ವರ್ಷದಿಂದ ಸುತ್ತಾ ಇದ್ದೀನಿ ಹಾಸ್ಪಿಟ್ಲಿಗೆಲ್ಲ. ವಾಸಿ ಆಗಲಿಲ್ಲ. 2 ದಿವಸ ವಾಸಿ ಆಗುತ್ತೆ, 2 ದಿವಸ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇವಾಗ ಸಂಪೂರ್ಣವಾಗಿ ವಾಸಿಯಾಗಿದೆ ನನಗೆ ಆ ಹೊಟ್ಟೆ ಸಮಸ್ಯೆ ಇದ್ದಿದ್ದು. ಡಾಕ್ಟ್ರು ಏನು ಇವತ್ತು ವಾಸಿ ಆಗುತ್ತೆ, ನಾಳೆ ವಾಸಿ ಆಗುತ್ತೆ ಅಂತ ಔಷಧಿ ಕೊಡ್ತಾ ಇರ್ತಾರೆ ಅಷ್ಟೇ. ಅದು ವಾಸಿ ಆಗ್ತಾ ಇರಲಿಲ್ಲ. ಔಷಧಿ ತೊಗೊಳ್ತಾ ಇದ್ದೆ, ತುಂಬ ಔಷಧಿ ಎಲ್ಲ ತೊಗೊಳ್ತಾ ಇದ್ದೆ. ಇವಾಗ ಎಲ್ಲ ಯಾವುದು ತೊಗೊಳ್ತಾ ಇಲ್ಲ. 1 ಪೈಸಾ ಖರ್ಚಿಲ್ಲ. ಇದು ಬಂದು ದೀಪ ಹಚ್ಚಿದ್ಮೇಲೆ ನನಗೆ ಸರಿ ಹೋಯ್ತು. ಈಗ ಯಾವುದೂ ಇಲ್ಲ. ಅಮ್ಮನ ಆಶೀರ್ವಾದ ಸಿಕ್ತು ನನಗೆ. ಅಮ್ಮನ ಆಶೀರ್ವಾದ ಇಲ್ಲ. ತುಂಬ 20 ವರ್ಷದಿಂದ ಸಮಸ್ಯೆ ಇತ್ತು ಇದು. ತುಂಬ ಕಡೆ ಹೋಗಿದೆ, ದೇವಸ್ಥಾನಕ್ಕೂ ಹೋಗಿದೆ, ಇದು ಹಾಸ್ಪಿಟ್ಲ್ಗಳಿಗೆಲ್ಲ ಹೋಗಿದೆ, ಎಂಡೋಸ್ಕೋಪಿ ಎಲ್ಲ ಮಾಡಿದೆ. ಹೊಟ್ಟೆಲಿ ಏನು ಸಮಸ್ಯೆ ಇಲ್ಲ, ಆದರೂ ವಾಸಿ ಆಗ್ತಾ ಇಲ್ಲ. ಹೊಟ್ಟೆಲಿ ಏನು ಸಮಸ್ಯೆ ಇಲ್ಲ ಅಂತ ವಾಸಿ ಆಗ್ತಾ ಇಲ್ಲ. ಆಮೇಲೆ ಇಲ್ಲಿ ಬಂದು ಬೇಡ್ಕೊಂಡ್ಮೇಲೆ ಅದು ಕ್ಲಿಯರ್ ಆಗಿದೆ. ನನ್ನ ಹೆಸರು ಶಾಂತಮ್ಮ ಅಂತ. ನಾನು ಬೆಂಗಳೂರು JP ನಗರದಿಂದ ಬರ್ತಾ ಇದ್ದೀನಿ. ಇದನ್ನು ನನ್ನ ತಮ್ಮ ತೋರಿಸ್ಕೊಟ್ಟ ಈ ದೇವಸ್ಥಾನನ. ಏನು ಕಾರಣ ಅಂದರೆ, ನಮ್ಮ ಮನೆಯಲ್ಲಿ 2 ಗಂಡು ಮಕ್ಕಳು ನನಗೆ. ಒಬ್ಬರು ಡಾಕ್ಟ್ರು, ಇನ್ನೊಬ್ಬರು ಇಂಜಿನಿಯರು. ಡಾಕ್ಟ್ರಿಗೆ ಮದುವೆ ಆಗಿದೆ, ಇಂಜಿನಿಯರ್ಗೆ ಇನ್ನೂ 30 ವರ್ಷ ಆದ್ರೂ ಮದುವೆ ಆಗಲಿಲ್ಲ. ಅವನು ಕೇಳಿದ್ರೆ ಬೇಡ ಅಂತಾನೆ. ಆಮೇಲೆ ಅವ್ನು ತಕ್ಕಾದ ಹೆಣ್ಣು ಸಿಗ್ತಾ ಇಲ್ಲ. ಅದಕ್ಕೆ ನಾನು ಬಂದು ಯಮುನ ಹತ್ರ 5 ವಾರನೂ ಬೇಡ್ಕೊಂಡೆ. ಇದರಿಂದ ಒಂದು ಸಾರಿ ಅಮಾವಾಸ್ಯೆ ಇವತ್ತು ವಿಶೇಷ ಇರುತ್ತೆ ಅಂದ್ಬಿಟ್ಟು ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗೋಣ, ನೋಡೋಣ ಅಂತ ಬಂದಿದ್ದೀನಿ. ಏನೋ ಯಮುನ 5ರಿಂದ ಅವ್ನು ಮದುವೆ ಆದರೆ ಎಷ್ಟೋ ಒಳ್ಳೆಯದು. ಮತ್ತು ಬೇರೆ ಬೇರೆ ಕೆಲಸಗಳೆಲ್ಲ ಆಗ್ತಾಯಿದೆ. ಈ ಯಮುನ ಹತ್ರ ಬಂದರೆ ಬೇಡ್ಕೊಂಡ್ರೆ ಎಲ್ಲ ಕೆಲಸಗಳು ಆಗ್ತಾಯಿದೆ. ನಮ್ಮದೇನೋ ಸ್ವಲ್ಪ ನಿಧಾನ ಆಯಿತು ಮಾಡಿಕೊಡ್ತಾಳೆ ಅಂತ ನಾನು ನಂಬಿಕೆ ಇಟ್ಟಿದ್ದೀನಿ ತುಂಬಾ. ಮತ್ತು ಇಲ್ಲಿ ಪ್ರಸಾದನೂ ತುಂಬ ಚೆನ್ನಾಗಿದೆ. ಯಾರೂ ಸಿಗಲ್ಲ ಇಷ್ಟು ಕ್ಲೀನಾಗಿ, ಇಷ್ಟು ಚೆನ್ನಾಗಿ ಊಟ ಕೊಡ್ತಾ ಇರೋದು ನಾನಿದೆ ಮೊದಲನೇ ಸಲ. ನಾವು ಬಂದಾಗೆಲ್ಲ ಊಟ ಮಾಡಿಕೊಂಡು ಪ್ರಸಾದ ತೊಗೊಂಡು ಹೋಗ್ತೀವಿ. ಮತ್ತು ಇಲ್ಲಿ ತುಂಬಾ ದೇವರುಗಳಿದ್ದಾರೆ. ಎಲ್ಲ ದೇವರುಗಳನ್ನೂ ಚೆನ್ನಾಗಿ ಅವರು ಪೂಜೆ ಮಾಡಿ, ಕ್ಲೀನಾಗಿ ಇಟ್ಕೊಂಡು ಪೂಜೆ ಮಾಡಿ ಬಂದಂಥ ಭಕ್ತಾದಿಗಳಿಗೆಲ್ಲ ಅವ್ರಿಗೆ ದರ್ಶನ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ನಾನಂತೂ ತುಂಬ ಜನಕ್ಕೆ ಹೇಳ್ತಾ ಇದ್ದೀನಿ. ಕೆಲವರೆಲ್ಲ ಬಂದಿದ್ದಾರೆ ನಾವು ಹೇಳಿರೋರು. ನಾನು ಇನ್ನು ನಮ್ಮ ಮಗನ ಕಾರ್ಯ ಆದರೆ ನಾನು ಏನೋ ಅಂದ್ಕೊಂಡಿದ್ದೀನಿ, ಅದನ್ನು ನೆರವೇರಿಸ್ಕೊಡ್ತೀನಿ.
ಇಲ್ಲಿ ಬಂದು ದೀಪ ಹಚ್ಬೇಕು, ಕುಂಬಳಕಾಯಿ ದೀಪ ಹಚ್ಬೇಕು, ಹರಕೆ ಕಟ್ಕೋಬೇಕು, ತೀರ್ಥ ಸ್ನಾನ ಮಾಡ್ಕೊಳ್ಬೇಕು. 5 ವಾರ ಬಂದು ಭಕ್ತಿಯಿಂದ ಕೇಳ್ಕೊಂಡ್ರೆ ದೇವಿ ಸಂಪೂರ್ಣವಾಗಿ ಆಶೀರ್ವಾದ ಮಾಡ್ತಾಳೆ. ಭಕ್ತಿಯಿಂದ ಕೇಳ್ಕೊ ದೇವಿ ಅಂತ ದೀಪ ಹಚ್ಬೇಕು, ಕುಂಬಳಕಾಯಿ ದೀಪ ಹಚ್ಬೇಕು, ತೀರ್ಥ ಸ್ನಾನ ಮಾಡ್ಕೋಬೇಕು ಒಂದು 3 ಸಲ. ನಮ್ಮಲ್ಲಿ ಏನಾದರೂ ಪಾಪ ಗೀಪ ದೋಷ ಗೀಷ ಇದ್ರೆ ಎಲ್ಲ ಹೋಗುತ್ತೆ. ಇಲ್ಲಿ ಯಾರ ಪಕ್ಕದಲ್ಲಿ ನಮ್ಮ ಮನೆ ಹತ್ರ ಇರೋರು ಹೇಳಿದ್ರು ರಾಮೂರ್ತಿ ನಗರಲ್ಲಿ ಅವ್ರಿಗೂ ಒಳ್ಳೇದಾಗಿದೆ ಹೋಗಿ ಅಂತ ಅಂದ್ರು. ಅದಕ್ಕೆ ನಾವು ಬಂದ್ವಿ. ನಾವು ಅಕ್ಕಪಕ್ಕ ಇರೋರಿಗೆಲ್ಲ ಹೇಳಿದ್ದೀವಿ. ಸುಮಾರು 10 ಜನ, ಒಂದು 20 ಜನ ಬರ್ತಾ ಇದ್ದಾರೆ ಇಲ್ಲಿಗೆ, ನಮ್ಮ ಅಕ್ಕಪಕ್ಕದವರೇ, ನಮ್ಮ ಏರಿಯಾದಿಂದ. ದೇವಿನ ನಂಬಿ ಇಲ್ಲಿ ಯಾವುದಕ್ಕೂ ದುಡ್ಡು ಕೇಳಲ್ಲ, ನಮ್ಮ ಇಷ್ಟ. ಅದು ಕುಂಬಳಕಾಯಿ ದೀಪ ಹಚ್ಚಕ್ಕೆ ಹೇಳ್ತಾರೆ ಅಷ್ಟೇ ಹೊರತು ಇನ್ನು ನೀವು ಬಲವಂತ ಮಾಡೋದಿಲ್ಲ. ಬಲವಂತ ದುಡ್ಡು ಕೊಡಿ ಅಂತ ಏನಕ್ಕೂ ಬಲವಂತ ಮಾಡಲ್ಲ, ಹೋಮ ಮಾಡಿಸಿ ಅಂತ ಬಲವಂತ ಮಾಡಲ್ಲ. ನಮ್ಮ ಇಷ್ಟವಾಗಿ ನಾವು ಮಾಡ್ತಾ ಇರೋದು. ಇಲ್ಲಿ ಹೋದಾಗ್ಲಿಂದ ಇಲ್ಲಿ ಬರಬೇಕು ಅನಿಸ್ತಾನೆ ಇರುತ್ತೆ ದೇವಸ್ಥಾನಕ್ಕೆ. ಮನೆಗೆ ಹೋದ್ರೆ ಸಾಕು, ಅಮಾವಾಸ್ಯೆ ಆದರೆ ಸಾಕು, ಪೌರ್ಣಮಿ ಆದರೆ ಸಾಕು, ಈ ಸನ್ನಿಧಿಗೆ ಬರಬೇಕು, ತಾಯಿ ಆಶೀರ್ವಾದ ತಗೋಬೇಕು ಅನಿಸ್ತಾನೆ ಇರುತ್ತೆ. ಮನೇಲಿದ್ರೆ ಕಷ್ಟದಲ್ಲಿ ತುಂಬ ನಮ್ಮ ತಂಗಿಯವ್ರಿಗೂ ಸ್ವಲ್ಪ ಸಾಲ ಬಾಧೆ ಇತ್ತು. ಅವರು ಬಂದು ದೀಪ ಹಚ್ಚಕ್ಕೆ ಹೇಳಿದೆ, ಅವ್ರಿಗೂ ಸ್ವಲ್ಪ ಪರವಾಗಿಲ್ಲ ಈಗ. ಮೊದಲಿಗಿಂತ ಮನೆ ಹತ್ರ ತುಂಬ ಜನ ಬರ್ತಾಯಿದ್ರು ಸಾಲಕ್ಕೆ. ನಿಜವಾಗ್ಲೂ ತುಂಬ ಕಡಿಮೆ ಜನ. ಆ ಸಾಲ ತೀರ್ಸೋಕ್ಕೆ ದಾರಿ ತೋರಿಸಿದ್ಲು ತಾಯಿ, ಆಶೀರ್ವಾದ ಮಾಡಿದ್ಲು. ನಮಗೆ ಇಟ್ಟು ಬರಬೇಕು ಇಲ್ಲಿಗೆ. ಒಳ್ಳೇದು ಮಾಡ್ತಾಳೆ, ನಿಧಾನಕ್ಕಾದ್ರೂ ಒಳ್ಳೇದು ಮಾಡ್ತಾಳೆ. ಒಂದು 4 ವರ್ಷ, 4 ತಿಂಗಳು, 1 ವರ್ಷದೊಳಗಡೆ ಒಳ್ಳೇದಾಗುತ್ತೆ ಎಲ್ಲರಿಗೂ. ಏನು ಮಾಡಬೇಕು ಅಂದರೆ ಇಲ್ಲಿ ಬಂದು ಅಮ್ಮನ ದರ್ಶನ ಮಾಡ್ಕೋಬೇಕು. ಇವರು 5 ವಾರಗಳು ದೀಪ ಹಚ್ಚಬೇಕು ಅಂತಾರೆ. ಅಂದರೆ ನಿಂಬೆಹಣ್ಣಿನ ದೀಪ ಲಾಸ್ಟ್ 4ನೇದು ಬರುತ್ತೆ. ಮೊದಲನೇದು ಬೂದುಗುಂಬಳಕಾಯಿ 3 ವಾರಗಳು ಹಚ್ಚಬೇಕು ದೀಪ ಹಚ್ಚಿ ಬೆಳ್ಕೊಂಡು ಎಲ್ಲ ದೇವರುಗಳಿಗೂ ಬೆಳಕೊಂಡು ಅಲ್ಲಿ ಇಟ್ಬಿಟ್ಟು ಹೋಗೋದು. ಮತ್ತು 4ನೇ ವಾರ ನಿಂಬೆಹಣ್ಣು ದೀಪ, ಆಮೇಲೆ 5ನೇ ವಾರ ಬೆಲ್ಲದ ದೀಪ ಹಚ್ಚಿದಾಗ ಇಲ್ಲಿ ಸ್ನಾನ ಮಾಡ್ಬೋದು. ಮೇಲ್ಗಡೆ ಅಮ್ಮನ್ನ ಕೂಡಿಸ್ತಾರೆ ತಲೆ ಮೇಲೆ. ಆವಾಗ ನಮ್ಮಲ್ಲಿರೋ ಕೆಟ್ಟದ್ದೆಲ್ಲ ಹೊರಗಡೆ ಹೋಗುತ್ತೆ. ಒಳ್ಳೆ ಯೋಚನೆ, ಒಳ್ಳೆಯದು ಇದೆಲ್ಲ ಬರುತ್ತೆ ಮನಸ್ಸಿಗೆ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರೂ ಬನ್ನಿ 5 ವಾರ ಮಾಡಿಕೊಂಡು ಹೋದರೆ ಒಳ್ಳೆಯದು. ಅಂದರೆ ಮುಖ್ಯವಾಗಿ ನಂಬಿಕೆ ಇಡಬೇಕು ಅಷ್ಟೇ. ತುಂಬ ಚೆನ್ನಾಗಿದೆ ಸರ್. ಅದು ಮನಸ್ಸಿಗೆ ನೀರು ಹಾಕ್ಕೊಂಡಿದ್ದ ತಕ್ಷಣ ಒಂಥರ ಮನಸ್ಸಿಗೆ ಶಾಂತಿ ಆಗುತ್ತೆ. ನನಗೂ ಕಾಲು ತುಂಬ ನೋವ್ತಾ ಇತ್ತು, ಉರಿತಾ ಇತ್ತು. ಇಲ್ಲಿ ಬಂದ ಮೇಲೆ ವಾಸಿ ಆಗುತ್ತೆ. ಈಗ ನಂದು ಮುಗಿದಿದೆ, 5 ವಾರ ಮುಗಿಸ್ದೆ. ಆದರೆ ಇವತ್ತೂ ನಾನು ಅಮ್ಮನ ನೋಡ್ಕೊಂಡು ಹೋಗೋಣ, ಅಮಾವಾಸ್ಯೆ ಇದೆ ಅಂತ ಅಂದ್ಬಿಟ್ಟು ಬಂದಿದ್ದು, ವಿಶೇಷವಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದು. ಬೇಕಾದಷ್ಟು ಸಾವಿರಾರು ರೂಪಾಯಿ ಅದು ಮಾಡಿಸು ಇದು ಮಾಡಿಸು, ಪೂಜೆಗಳು ಮಾಡಿಸು, ನಿಮ್ಮ ಮನೆಗೆ ಬರ್ತೀವಿ, ಪೂಜೆ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಮನೆಯಲ್ಲಿ ಕೆಲವರು ಗಂಡಸರು ಒಪ್ಕೊಳ್ಳಲ್ಲ, ಅದಕ್ಕೆಲ್ಲ ಅವೆಲ್ಲ ಬೇಡ ನಮಗೆ ಅಂತ ಹೇಳ್ತಾರೆ. ಇಲ್ಲಿ ಬರೋದ್ರಿಂದ ಏನು ತೊಂದರೆ ಇಲ್ಲ. ಬೆಂಗಳೂರಿಂದ ಚೆನ್ನಾಗಿ ಬಸ್ ಇದೆ, ಅಲ್ಲಿ ಇಳಿಯೋದು ತಾವರೆಕೆರೆಯಲ್ಲಿ. ಮತ್ತು ಆಟೋಗಳು ಬೇಕಾದಷ್ಟಿದೆ. ಆಟೋ ಕೂಡ ಜಾಸ್ತಿ ಏನಿಲ್ಲ, 20 ರೂಪಾಯಿ ಅಷ್ಟೇ ಕೊಟ್ಟರೆ ದೇವಸ್ಥಾನದ ಹತ್ರ ಅಮ್ಮನ ಹತ್ರ ತಂದು ಇಳಿಸ್ತಾರೆ. ನಾವು ಬಂದು ನಮ್ಮ ಹರಕೆ ಏನಿದೆಯೋ ಅದು ಮಾಡಿಕೊಂಡು ಹೋದರೆ ಎಲ್ಲ ಕೋರಿಕೆಗಳು, ಆಸೆಗಳು ಎಲ್ಲ ಈಡೇರಿ. ಪ್ರಸಾದ ಅಮಾವಾಸ್ಯೆಗೆ ಇದಕ್ಕೆ ಎಲ್ಲ ಏನೊಂದು ಬಜ್ಜಿ ಅಂತೆ, ಸ್ವೀಟ್ ಅಂತೆ, ಅನ್ನ ಸಾಂಬಾರು ಎಲ್ಲ ಕೊಡ್ತಾರೆ. ಇಡ್ಲಿ, ಬೆಳಿಗ್ಗೆ ಹೊತ್ತು ಇಡ್ಲಿ, ಉದ್ದಿನ ವಡೆ ಎಲ್ಲ ಕೊಡ್ತಾರೆ. ಇಡ್ಲಿ ವಡೆ ಇಲ್ಲೆಲ್ಲೂ ಸಿಗೋದಿಲ್ಲ, ಇಲ್ಲಿ ಸಿಗುತ್ತೆ. ಅಮಾವಾಸ್ಯೆಗೆ, ಪೌರ್ಣಮಿಗೆ ಯಾರಾದರೂ ಭಕ್ತಾದಿಗಳು ಅವ್ರ ಕಾರ್ಯ ಆಗಿದ್ರೆ ಬಂದು ಮಾಡಿಸ್ತಾರೆ, ಸಿಗುತ್ತೆ ಇಲ್ಲಿ ಇಡ್ಲಿ ವಡೆ ಅದೆಲ್ಲ ಸಿಗುತ್ತೆ. ಒಬ್ಬಟ್ಟು ನಾನು ಬಂದಾಗ ಒಬ್ಬಟ್ಟು ಊಟ ಇತ್ತು ಅವತ್ತು. ಒಬ್ಬಟ್ಟು ಊಟ ಇತ್ತು. ಮಾಡಿಸ್ಕೊಂಡಿದ್ದೀವಿ. ನಾನು ಮಾಡಿಸಿಲ್ಲ, ನನ್ನ ತಂಗಿಯವ್ರು ಮಾಡಿಸಿದ್ದಾರೆ. ಅವ್ರ ಜೊತೆ ನಾನು ಬಂದಿದ್ದೀನಿ. ಪ್ರತ್ಯಾಂಗಿ ಹೋಮ ಅದು 3 ಸಲ ಮಾಡಿಸಿದ್ವಿ ನಾವು. ಅದು ಬೇರೆ ವಿಷಯಕ್ಕೆ ಮಾಡಿಸಿದ್ದು, ಆಸ್ತಿ ವಿಚಾರಕ್ಕೆ ಮಾಡಿಸಿದ್ವಿ. ಮಾಡಿಸಿ ಒಂದು 6 ತಿಂಗಳಾಗಿದೆ. ಅದೇನು ಇನ್ನೂ ಡೇಟ್ ಬರ್ತಾ ಇದೆ, ಸ್ವಲ್ಪ ಕೇಸ್ ಕೋರ್ಟಲ್ಲಿ ನಡೀತಾ ಇದೆ. ಅದಿನ್ನೂ ಕಾರ್ಯ ಸಿದ್ಧಿ ಆಗಿಲ್ಲ. ಇನ್ನು ಒಂದು 6 ತಿಂಗಳಾಯಿತು. ಆಗುತ್ತೆ ಅಂತ ನಂಬಿದ್ದೀನಿ. ಬೇಗ, ಆದಷ್ಟು ಬೇಗ ಆಗಿದೆ. ಆದಷ್ಟು ಒಳ್ಳೆಯದಾಗಿದೆ. ಬರ್ತಾ ಇದ್ದಾರೆ ಎಲ್ಲ.
ನೋಡಿದ್ರಲ್ಲ ವೀಕ್ಷಕರೇ, ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.